ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಲ್ಯಾಂಗ್ವೇಜ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ತೆಲುಗು ಆಯಿತು, ಕನ್ನಡ ಆಯಿತು, ಓಕೆ, ಆ್ಯಂಡ್ ಮಲಯಾಳಂ ಕೂಡ ಇದೆ. ಮಲಯಾಳಂ ಭಾಷೆ ನಿಮಗೆ ಯಾರಿಗೂ ಬರಲ್ಲ ಅಂತಲೂ ಪರವಾಗಿಲ್ಲ, ಬಟ್ ಅದು ಕನ್ನಡ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸುಮಾರು ಜನ ಕ್ಯಾಂಡಿಡೇಟ್ ಹೇಳ್ತಾ ಇದ್ರಿ ನಮಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡನೂ ಬರುತ್ತೆ ಬಟ್ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ಕೇವಲ ಕನ್ನಡಕ್ಕೋಸ್ಕರ ಮಾತ್ರ ಹೈರಿಂಗ್ ನಡೀತಾ ಇದೆ. ಇಂಗ್ಲೀಷ್ ರಿಕ್ವೈರ್ಮೆಂಟ್ ಏನು ಅಂಥದ್ದೇನಿಲ್ಲ, ಬಟ್ ಅದು ಈ 3 ಲ್ಯಾಂಗ್ವೇಜಲ್ಲಿ ಒಂದು ನಿಮಗೆ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಅರ್ಜೆಂಟ್ ರಿಕ್ವೈರ್ಮೆಂಟ್ ಬಂದಿರೋ ಕಾರಣ. ಆ್ಯಂಡ್ ಇದು ಒಂದು ಜಾಬ್ ಏನಿದೆ ಅಲ್ವ, ಜಾಬ್ ಡೀಟೇಲ್ನ ನಾನು ಇವಾಗ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಮೊದಲು ಎಲ್ಲ ಒಂದು ಜಾಬ್ ಡೀಟೇಲ್ನ ತಿಳ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಒಂದು ಸಾರಿ ವೆರಿಫೈ ಮಾಡಿ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಇದಕ್ಕೆ ಅರ್ಜಿನ ಸಲ್ಲಿಸಿ. ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನಿಯರ್ಬೈ ನೀವು ಜಸ್ಟ್ ಅಪ್ಲೈ ಮಾಡ್ತೀರಾ ಮತ್ತು ನಿಮ್ಮ ರಿಸ್ಯೂಮ್ ಚೆನ್ನಾಗಿರಬೇಕು. ರಿಸ್ಯೂಮ್ ಚೆನ್ನಾಗಿದೆಯಪ್ಪ, ಓಕೆ, ಸೊ ಕಂಪನಿಗೆ ಅದು ಇಷ್ಟ ಆಯಿತು ಅಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಕಂಪನಿ ಕಡೆಯಿಂದ 3 ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಫಸ್ಟು, ಸೆಕೆಂಡು, ಥರ್ಡ್. ಸೊ ಅದರಲ್ಲಿ ನಿಮ್ದು ಏನಾದರೂ ಹೆಸರಿದೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಲ್ ಮಾಡ್ತಾರೆ, ಮತ್ತು ಕಾಲ್ ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನಂತರ ಇಂಟರ್ವ್ಯೂ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿಂದ ನೀವು ಜಾಬನ್ನು ಒಂದು ತೊಗೊಂಡು ಮಾಡ್ಬೋದು. ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಓಕೆ, ಸೊ ಈ ಒಂದು ಜಾಬ್ ನೋಡ್ಕೊಳ್ಳಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅರ್ಜಿನ ಸಲ್ಲಿಸಿ. ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ನಾನು ಹೇಳುವಂಥ ಜಾಬ್ ಏನಿದೆ ಇದು ಕನ್ನಡ ಭಾಷೆಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಂಪನಿಯಲ್ಲಿ ರಿಕ್ವೈರ್ಮೆಂಟ್ ಬರೋ ಕಾರಣ ಸೊ ಏನು ಮಾಡ್ತಾ ಇದ್ದಾರೆ ಇವರು ಆ್ಯಕ್ಟಿವ್ಲಿ ಇವಾಗ ತುಂಬಾ ಇಂಟರ್ವ್ಯೂಸ್ಗಳನ್ನ ತೊಗೋತಾ ಇದ್ದಾರೆ ಇವಾಗ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ, ಯಾಕಂದರೆ ಇದು ಬೇಗನೆ ಕ್ಲೋಸ್ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ಜಾಬು ಹೌಸ್ ವೈಫ್ ಮತ್ತು ಸ್ಟೂಡೆಂಟ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಒಂದ್ಸಾರಿ ವೆರಿಫೈ ಮಾಡಿ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಅಪ್ಲೈ ಮಾಡುವಂಥ ರೀತಿ ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹೀಗಾಗಿ ವಿಡಿಯೋ ಮಾಹಿತಿ ನೋಡಿದರೆ ಸೊ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ನಾನು ಇದೇ ರೀತಿ ವಿಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಲಿ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರ ಇವಾಗ ಅರ್ಜೆಂಟ್ ಒಂದು ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾವ ಪ್ರೊಫೈಲ್ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಮುಂದೆ. ಆ್ಯಂಡ್ ಈ ಒಂದು ಜಾಬ್ ಏನಿದೆ ಅಲ್ವಾ, ಮೇನ್ ಪಾಯಿಂಟ್ಗಳು ನಾನು ಇಲ್ಲಿ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ಇದು ಇವಾಗ ಬಂದಿರುವಂಥದ್ದು ಹೊಸ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಇವಾಗ ತಾನೇ ಬಂದಿರುವಂಥ ಒಂದು ಅಪ್ಡೇಟ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಲಿ ಪರ್ಫಾರ್ಮೆನ್ಸು ಹಲವಾರು ಹುದ್ದೆಗಳಿಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದು ಮನೆಯಿಂದ ಕೆಲಸಕ್ಕೋಸ್ಕರ ಇವರು ಮುಖ್ಯವಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ನಿಮ್ಮ ಎಜುಕೇಷನ್ ತಕ್ಕಂತೂ ಕೂಡ ಇಲ್ಲಿ ಜಾಬ್ಗಳು ಇದೆ. ಸೊ ನೀವು ಬೇಕು ಅಂತಂದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡಿ ಒಂದು ಮೇನ್ ಪೋಸ್ಟ್ ಬಗ್ಗೆ ನಾನು ಹೇಳೋದಾದರೆ ಗ್ರಾಹಕ ಬೆಂಬಲ ಕಾರ್ಯನಿರ್ವಾಹಕರು ಅಂತ. ಓಕೆ, ಸೊ ಇಲ್ಲಿ ಮನೆಯಿಂದಲೇ ಈ ಒಂದು ಕೆಲಸವನ್ನು ನೀವು ಮಾಡ್ಬೋದು. ಆ್ಯಂಡ್ ಹಲವಾರು ಪೋಸ್ಟ್ಗಳಿದೆ ಇವಾಗ. ಸೊ ಆ ಪೋಸ್ಟ್ಗಳಿಗೆ ನೋಡಿಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಮೇನ್ ಇದಕ್ಕೆ ನಾವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಶಿಕ್ಷಣ ಅರ್ಹತೆ ಬಗ್ಗೆ ನಾನು ಹೇಳೋದಾದರೆ ಅಂದರೆ ಏನು ಓದಿರಬೇಕು, ಎಂಥವ್ರು ಅಪ್ಲೈ ಮಾಡ್ಬೋದು ಅಂತ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನೋಡಿ 2025 ನೇಮಕಾತಿ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಸೊ ಇಲ್ಲಿ ನೀವು ಕಡ್ಡಾಯವಾಗಿ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಅಥವಾ PUC ನೀವು ಪರೀಕ್ಷೆನ ಪಾಸ್ ಆಗಿರಬೇಕು. ಓಕೆ, ಫೇಲ್ ಆಗಿರಬಾರ್ದು. 10th ಆದರೂ ಪಾಸ್ ಆಗಿರಬೇಕು ಅಥವಾ PUC ಕೂಡ ಪಾಸ್ ಆಗಿರಬೇಕು. ಯಾವುದಾದ್ರು ಒಂದು 10th ಅಥವಾ PUC. ಇಲ್ಲಪ್ಪ ನಮ್ಮದು 10th ಮಾತ್ರ, 10th ಪಾಸ್ ಆಗಿದ್ದೀನಿ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ವಯಸ್ಸಿನ ಬಗ್ಗೆ ಹೇಳೋದಾದರೆ 18 ವಯಸ್ಸು ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಅಂದರೆ ಇಲ್ಲಿ ನೋಡಿ ದಿನಾಂಕ ಕೊಟ್ಟಿದ್ದಾರೆ 1/1/2025 ಮೇರೆಗೆ ನಿಮ್ಮದು ಮಿನಿಮಮ್ ಅಂದರೆ ಒಂದು 18 ವರ್ಷ ಆದರೆ ನಿಮಗೆ ವಯಸ್ಸು ಕಂಪ್ಲೀಟ್ ಆಗಿರಬೇಕು. ಅದ್ರ ಒಳಗಡೆ ಇದ್ದರೆ ತೊಗೊಳ್ಳೋದಿಲ್ಲ, 18 ವಯಸ್ಸು ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಇದೊಂದು ಕೂಡ ಇಲ್ಲಿ ಹಲವಾರು ಹುದ್ದೆಗಳಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಎಲ್ಲರೂ ಅಪ್ಲೈ ಮಾಡುವಂಥ ಹುದ್ದೆನ ಹೇಳ್ತಾ ಇದ್ದೀನಿ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ಗ್ರಾಹಕ ಬೆಂಬಲ ಅಂದರೆ ಕಸ್ಟಮರ್ ಸರ್ವಿಸ್ ಅನ್ನೋ ಒಂದು ಪ್ರೊಫೈಲ್ಗೋಸ್ಕರ ಮನೆಯಿಂದ ಮಾಡೋದಕ್ಕೆ ಆ್ಯಕ್ಟಿವ್ಲಿ ಮೇನ್ ಸ್ಪೆಷಲಿ ಕನ್ನಡಕ್ಕೋಸ್ಕರನೇ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಮನೆಯಿಂದಲೇ ನೀವು ಈ ಒಂದು ಕೆಲಸವನ್ನು ಮಾಡಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಕೆಲಸವನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡ್ಕೊಡೋದ್ರಿಂದ ಮನೆಯಿಂದ ನೀವು ಆನ್ಲೈನ್ ರಿಪೋರ್ಟಿಂಗ್ ಮಾಡ್ಕೋತೀರಾ ಕಂಪನಿಗೆ. ಆ್ಯಂಡ್ ಈ ಒಂದು ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಆಲ್ ಓವರ್ ಇಂಡಿಯಾ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡಿ ಮನೆಯಿಂದಲೇ ಟೆಲಿ ಪರ್ಫಾರ್ಮೆನ್ಸ್ ಕೆಲಸವನ್ನು ನೀವು ಮಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಸೊ ಟೆಲಿ ಪರ್ಫಾರ್ಮೆನ್ಸ್ ವರ್ಕ್ ಫ್ರಮ್ ಹೋಮ್ ನೇಮಕಾತಿ ಏನಿದೆ ಅಲ್ವಾ, ಯಾವ ರೀತಿ ಮಾಡ್ತಾರೆ ಅಂತಂದರೆ ಅಂದರೆ ಇವಾಗ ಇಂಟರ್ವ್ಯೂ ಪ್ರೊಸೆಸ್ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ನೀವು ರಿಸ್ಯೂಮ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡಿ. ಯಾವಾಗ ನೀವು ಇಲ್ಲಿ ರಿಸ್ಯೂಮ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ತೀರಿ ನಿಮ್ಮ ರಿಸ್ಯೂಮಲ್ಲಿ ನೋಡ್ತಾರೆ. ಯಾಕಂದರೆ ಸುಮಾರು ಜನ ರಿಸ್ಯೂಮ್ ಬಂದಿರುತ್ತೆ. ಆ ರಿಸ್ಯೂಮಲ್ಲಿ ನಿಮ್ಮ ರಿಸ್ಯೂಮ್ ಅವ್ರಿಗೆ ಓಕೆ ಅಂತ ಅನಿಸಿದ್ರೆ, ಯಾಕಂದರೆ ರಿಸ್ಯೂಮ್ ಚೆನ್ನಾಗಿರಬೇಕು ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ನಮ್ಗೆ ಗೊತ್ತಾಗ್ತಲ್ಲ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಮ್ಯಾಕ್ಸಿಮಮ್ ಕಾಮೆಂಟ್ ಬಂದರೆ ರಿಸ್ಯೂಮ್ ಬಗ್ಗೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿ ನೀಡ್ತೀನಿ ಯಾವ ರೀತಿ
ರಿಸ್ಯೂಮ್ ನಿಮ್ದು ಇರಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಯಾವುದೇ ರೀತಿ ಪರೀಕ್ಷೆ ಅವ್ರು ಏನು ತೊಗೋತಾ ಇಲ್ಲ, ಅಂದರೆ ಯಾವುದೇ ರೀತಿ ಟೆಸ್ಟ್ ತೊಗೋತಾ ಇಲ್ಲ, ನೇರವಾಗಿ ತೊಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಆಫರ್ ಲೆಟ್ರಲ್ಲಿ ನಿಮಗೆ ಕಸ್ಟಮರ್ ಸರ್ವಿಸ್ ಒಂದು ಪ್ರೊಫೈಲ್ಗೋಸ್ಕರನೇ ಬರೆದ್ಬಿಟ್ಟು ನಿಮಗೆ ಆಫರ್ ಲೆಟರ್ನ ನೀಡ್ತಾರೆ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯ್ತಲ್ವಾ, ಜಸ್ಟ್ ನಿಮ್ಮದು ಮೇನ್ ಡಿಪೆಂಡ್ ಆಗೋದು ನಿಮ್ಮ ರಿಸ್ಯೂಮ್ ಮೇಲೆ. ರಿಸ್ಯೂಮ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದೊಂದು ಕೂಡ ಇಲ್ಲಿ ನಿಮ್ಮದು ಯಾವಾಗ ಜಾಯ್ನಿಂಗ್ ಟೈಮ್ ಇರುತ್ತೆ ನೋಡಿ, ಸೊ ಅವಾಗ ಕೆಲವೊಂದು ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳ್ತಾರೆ. ಸೊ 10th ಮಾರ್ಕ್ಸ್ ಕಾರ್ಡ್ ಆಯಿತು, ಮತ್ತು ನಿಮ್ಮದು ಇವೆಲ್ಲ ಏನು ಅಂದರೆ ಒಂದು ಫೋಟೋಸ್ ಎಲ್ಲ ನಿಮ್ದು ಏನು ಅಂತಂದರೆ ಆ ಡೀಟೇಲ್ಸ್ಗಳನ್ನ ಇಲ್ಲಿ ಆ್ಯಕ್ಚುಲಿ ಇದನ್ನೆಲ್ಲ ಏನು ಕೇಳೋದಿಲ್ಲ ಅವರು. ಮೇನ್ ಅಂತಂದರೆ ನಿಮ್ಮದು ಓಕೆ, ಸೊ ಇದನ್ನು ಸ್ವಲ್ಪ ಹಾಗೆಯೇ ಡೌಟ್ಫುಲ್ ಹಾಕಿದ್ದಾರೆ ಅವರು ಆ್ಯಕ್ಚುಲಿ ನಮಗೆ ಬಂದಿರೋಂಥ ಅಪ್ಡೇಟಲ್ಲಿ. ಸೊ ಜಸ್ಟ್ ನಿಮ್ಮದು 10th ಅಥವಾ PUC ಆಗಿರುವಂಥ ಪಾಸ್ ಆಗಿರುವಂಥ ಮಾರ್ಕ್ಸ್ ಕಾರ್ಡದ್ದು ಸಾಫ್ಟ್ ಕಾಪಿ ಕೇಳ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಜೆರಾಕ್ಸ್ ಕೂಡ ಕೇಳ್ಬೋದು, ಮತ್ತು ಒಂದು ಫೋಟೋ ಕೂಡ ಕೇಳ್ತಾರೆ. ಓಕೆ, ಸೊ ಮೇನಾಗಿ ಇವೆರಡನ್ನು ನೀವು ರೆಡಿ ಮಾಡ್ಕೊಳ್ಳಿ. ಓಕೆ, ಇವಾಗ ಜಾಯ್ನಿಂಗ್ ಟೈಮಲ್ಲಿ. ಓಕೆ, ಸೊ ಇದು ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪ್ರೊಫೈಲ್ ಅಂತ ಹೇಳಿದಲ್ವಾ, ಸೊ ಅದರಲ್ಲೂ ಕೂಡ ಹಲವಾರು ಪ್ರೊಫೈಲ್ಗಳು ಹೇಗಿದೆ, ಯಾವ್ಯಾವ ಅಪ್ಲೈ ಮಾಡ್ಬೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಜಾಬ್ ಏನಿದೆ ಅಲ್ವಾ, ನಾನು ಇವಾಗ ಹೇಳಿದ್ದೀನಿ ಇದುವರೆಗೂ. ಸೊ ಈ ಜಾಬ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಗ್ರಾಹಕ ಬೆಂಬಲ ಅಂತ ಕಸ್ಟಮರ್ ಸರ್ವಿಸ್ ಅಂತ ನಾವು ಹೇಳ್ತೀವಿ ನಾರ್ಮಲಿ ಒಂದು ಇದರಲ್ಲಿ. ಸೊ ಇದಕ್ಕೆ ನೀವು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಹಾಗಿದ್ರೆ ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಜಾಬ್ ಡೀಟೇಲ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 45 ಡೇಸು ವರ್ಕ್ ಫ್ರಮ್ ಹೋಮು, ಮಲಯಾಳಂ ಮತ್ತು ತೆಲುಗು ಮತ್ತು ಕನ್ನಡ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಇದೊಂದು ರಿಮೋಟ್ ಜಾಬು. ಸೊ ರಿಮೋಟ್ ಜಾಬ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ರಿಮೋಟ್ ಜಾಬ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಮನೆಯಿಂದಲೇ ಮಾಡುವಂಥ ಕೆಲಸ. ಇದು 1 ಡೇ ಮುಂಚೆ ಅಷ್ಟೇ ಪೋಸ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಅಂತಂದರೆ ನಿಮಗೆ ಕ್ಯಾಂಡಿಡೇಟ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತೀರಿ, ಸೊ ಅವ್ರಿಗೆ ಇಲ್ಲಿ ಮೇನ್ ಅಂತಂದರೆ ಕನ್ನಡ ಭಾಷೆ ಬರಬೇಕಂತ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ತೆಲುಗು, ಕನ್ನಡ, ಮಲಯಾಳಂ ಅಂತ ಹೇಳಿದ್ದಾರೆ. ಸೊ ಇದು ಒಂದು ವಾಯ್ಸ್ ಪ್ರೊಸೆಸ್ ಆಗಿದೆ. ಸೊ ಇಲ್ಲಿ ಏನು ಮಾಡೋಕ್ಕೆ ಕೆಲಸ ನೀವು ಅಂದರೆ ಸಾಲ್ವಿಂಗ್ ಕ್ವೈರೀಸ್ ಆಫ್ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ಜಸ್ಟ್ ಕಸ್ಟಮರ್ ಕ್ವೈರೀಸ್ಗಳನ್ನ ನೀವು ಸಾಲ್ವ್ ಮಾಡ್ತೀರಾ. ಸೊ ಅದೇ ನಿಮ್ಮದು ಕೆಲಸ ಇರುತ್ತೆ. ಸೊ ಈ ಒಂದು ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದೀರಿ ಅಂತಂದರೆ ನೇರವಾಗಿ naukri.com ಇಂದ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಸಿಂಪಲಾಗಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು 45 ಡೇಸ್. ಓಕೆ, 45 ದಿನ ಅಂತ ಬರೀಬೇಕು. 45 ಡೇಸ್ ವರ್ಕ್ ಫ್ರಮ್ ಹೋಮ್, ಮಲಯಾಳಂ, ತೆಲುಗು, ಕನ್ನಡ, ಟೆಲಿಪರ್ಫಾರ್ಮೆನ್ಸ್ ಅಂತ ಸರ್ಚ್ ಮಾಡಿ. ಜಸ್ಟ್ ನೀವು ಸರ್ಚ್ ಮಾಡಿದರೆ ಇಲ್ಲಿ ಫಸ್ಟಿಗೆ naukri.com ಅಲ್ಲಿ ಇದು ಬರುತ್ತೆ, ಓಪನಿಂಗ್ ಫಾರ್ ವಾಯ್ಸ್ 45 ಡೇಸ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಜಾಬ್ ಸಿಗದೆ ಹೋದರೆ, ಸೊ ಇಲ್ಲಿ ನೋಡಿ ಟಿ ಅನ್ನೋ ಒಂದು ಐಕಾನ್ ನೋಡೋಕ್ಕೆ ಸಿಗ್ತಾ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಮೇನ್ ಅಂತಂದರೆ ಇದು ಟೆಲಿಪರ್ಫಾರ್ಮೆನ್ಸ್ ಇದೆ ಪೇಜು. ಸೊ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡೋಕ್ಕಂದರೆ ಜಸ್ಟ್ ಇಲ್ಲಿ ನೋಡಿ ಸುಮಾರು ಥರದ ಜಾಬ್ಗಳಿದೆ. ಬ್ಯಾಕ್ ಆಫೀಸ್ ಕೂಡ ಇದೆ ಇಲ್ಲಿ. ಓಕೆ, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಜಾಬ್ಗೂ ಕೂಡ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೂ ಬೇಕಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ ಇದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ರಿಮೋಟ್ ಜಾಬ್ ಇಲ್ಲ ಆದರೆ, ಓಕೆ, ಇದು ವರ್ಕ್ ಫ್ರಮ್ ಆಫೀಸ್ ಇರ್ತಾರಂಥದ್ದು. ಬ್ಯಾಂಗ್ಳೂರಲ್ಲಿ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜಾಬ್ಗೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ನಾನು ಮೊದಲು ಹೇಳಿದ್ದೀನಿ, 1 2 ಸುಮಾರು ಪ್ರೊಫೈಲ್ಗೆ ಇಲ್ಲಿ ಆ್ಯಕ್ಟಿವ್ಲಿ ಇವತ್ತು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ 1 ಡೇ ಬಿಫೋರ್ ಇದು ಬಂದಿರುವಂಥದ್ದು. ಓಕೆ, ಸಾರಿ. ಸೊ ಇದು ಮೇನ್ ಮುಖ್ಯವಾಗಿ ಫೀಮೇಲ್ ಕ್ಯಾಂಡಿಡೇಟ್ಗೇ ಕೊಡ್ತಾ ಇದ್ದಾರೆ, ಅದು ಡೇ ಶಿಫ್ಟೇ ಕೊಡ್ತಾ ಇರುವಂಥದ್ದು. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ವರ್ಕ್ ಫ್ರಮ್ ಆಫೀಸು. ಓಕೆ, ಸೊ ಹೀಗಾಗಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಹೇಳ್ತಾ ಇದ್ನಲ್ವಾ. ಸೊ ಇವಾಗ ಬ್ಯಾಕ್ ಹೋಗೋಣ. ಸೊ ಇದೇ ಒಂದು ಇದರಲ್ಲೇ ನೀವು ನೋಡಿದರೆ ಬ್ಯಾಕ್ ಆಫೀಸ್ ಆಯಿತು, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಯಿತು, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ನೋಯ್ಡಾ ಆಯಿತು. ಆ್ಯಂಡ್ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ನೋಡಿ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೊಫೈಲ್ಗೂ ಹೈರಿಂಗ್ ಮಾಡ್ತಾ ಇದ್ದಾರೆ. ಸ್ಪಾಟ್ ಆಫರು ಓಪನಿಂಗ್ಸ್ ಫಾರ್ ಬ್ಯಾಂಕಿಂಗ್ ಪ್ರೊಸೆಸ್ ಅಂತ, ಇಂಟರ್ನ್ಯಾಷನಲ್ ಚಾಟ್ ಸಪೋರ್ಟ್ ಕೂಡ ಅದಕ್ಕೂ ಹೈರಿಂಗ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ತೆಲುಗು, ಇಂಗ್ಲೀಷ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಜಸ್ಟ್ ನೋಡಿದರೆ ಸುಮಾರು ಥರದ ಜಾಬ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ನಾನು ಹೇಳಿರುವಂಥದ್ದು ಜಾಬು ಇವಾಗ ಹೇಗೆ ಸಿಗುತ್ತೆ ಅಂದರೆ ಜಸ್ಟ್ ನೋಡಿ, ಜಸ್ಟ್ ಈ ರೀತಿ ಕೆಳಗಡೆ ಬನ್ನಿ. ಓಕೆ, ಸುಮಾರು ಪ್ರೊಫೈಲ್ಗಳಿದೆ. ಇದು ಇವಾಗ ಬಂದಿರುವಂಥದ್ದು ಎಲ್ಲ ಒಂದು ಜಾಬು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಸೆಕೆಂಡ್ ಪೇಜು ಕ್ಲಿಕ್ ಮಾಡಬೇಕು. ಸೆಕೆಂಡ್ ಪೇಜಲ್ಲಿ ನೋಡಿ 45 ಡೇಸು ವರ್ಕ್ ಫ್ರಮ್ ಹೋಮು, ಮಲಯಾಳಂ, ತೆಲುಗು, ಕನ್ನಡ ಅಂತ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡ್ತಾ ಇರೋದು ಇದು 100% ಇದು ರಿಮೋಟ್ ಜಾಬ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು 1 ಡೇ ಅಷ್ಟೇ ಬಂದಿರುವಂಥದ್ದು. ಆ್ಯಂಡ್ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇದು ಪಾರ್ಟ್ ಟೈಮ್ ಜಾಬ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಪಾರ್ಟ್ ಟೈಮ್ ಜಾಬು. ಓಕೆ, ಕನ್ನಡ ಭಾಷೆಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತೂ ಕೂಡ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮೇನ್ ಮುಖ್ಯವಾಗಿ ಕನ್ನಡ, ತೆಲುಗು, ಮಲಯಾಳಂಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ವಾಯ್ಸ್ ಪ್ರೊಸೆಸ್ ಇದು. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸುಮಾರು ಜಾಬ್ಗಳನ್ನ ಹೇಳಿದ್ದೀನಿ ಒಂದೇ ವೀಡಿಯೋದಲ್ಲೇ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.